ಬಂಧುಗಳೇ, 8 ನಿಮಿಷದಲ್ಲಿ 8 ಪರ್ಫೆಕ್ಟ್ ಆಗಿ ಸ್ವೀಟ್ ಯಾವ ರೀತಿ ಮಾಡೋದಂತ ಸರಳ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಐಲೆಸ್ ಕಡುಬು, ನೋ ದಾಲ್ ನೋ ಗ್ರೈನ್, ಪರ್ಫೆಕ್ಟ್ ಇನ್ಸ್ಟಂಟ್ ಕಡುಬು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕೊಂಡೆ, ಉಪ್ಪು ಎಣ್ಣೆಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ, ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಂಡೆ. ಈ ಕಲಸಿರುವಂಥ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡಿಕೊಂಡೆ. ಆ ಉಳ್ಳೆಯನ್ನು ಮುಚ್ಚಿಟ್ಟೆ. ಒಂದು ಮಿಕ್ಸಿ ಜಾರ್ನಲ್ಲಿ ಹುರಗಡಲೆ, ಏಲಕ್ಕಿ ಹಾಕಿ ಪೌಡ್ರ್ ಮಾಡಿಕೊಂಡು, ಬೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಕಸಕಸಿ, ಏಲಕ್ಕಿ, ಗೋಡಂಬಿ, ಬಾದಾಮಿ, ಉತ್ತತ್ತಿ, ಹೀಗೆ ಕೊಬ್ಬರಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಚಿಕ್ಕ ಚಿಕ್ಕದಾಗಿ ಪೂರಿ ಸೈಜ್ನಲ್ಲಿ ತಿಕ್ಕೊಂಡೆ. ನಾವು ಮಾಡ್ಕೊಂಡಿರೋ ಸ್ಟಫಿಂಗ್ ಅದರಲ್ಲಿ ಹಾಕಿ ಚೆನ್ನಾಗಿ ಫೀಲ್ ಮಾಡಿಕೊಂಡೆ. ನೋಡ್ರಿ, ಈ ಥರ ಫೀಲ್ ಮಾಡಿಕೊಂಡು ಕುದಿರೋಂಥ ನೀರಿನಲ್ಲಿ ಹಾಕಿ ಚೆನ್ನಾಗಿ ನಾವು ಎರಡೂ ಕಡೆಗೆ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದ ನಂತರ ಇದನ್ನು ನಾವು ಆ ನೀರಿನಿಂದ ಸಪ್ರೇಟ್ ಮಾಡ್ಕೋಬೇಕು. ಕುದ್ದದ್ದು ಗೊತ್ತಾಗಬೇಕಂದ್ರೆ ಹಿಡಿದು ನೋಡಿ ಜಾರ್ತಾ ಇರುತ್ತೆ, ಆವಾಗ ಪ್ಲೇಟಿಗೆ ತಕೊಳ್ರಿ. ಇಷ್ಟೇ ರೀ, ಆಗೋಯ್ತು ಕಡುಬು. ಗ್ಯಾಸ್ ಹಚ್ಚದೆ, ಸಕ್ಕರೆಯನ್ನು ಬಳಸದೆ, ಬಾಯಲ್ಲಿಟ್ರೆ ಕರ್ಗೆ ಹೋಗುವಂತ ಈ ತರ ಪೇಡಾನ ಯಾವತ್ತಾದ್ರೂ ಮಾಡಿದ್ದೀರಾ? ಇಲ್ವೆಲ್ಲ ಟ್ರೈ ಮಾಡಿ. 2 ಕಪ್ ಹುರಗಡಲೆನ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡೆ. ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, 1 ಕಪ್ ಕಾಯಿ ತುರಿ, ಅರ್ಧ ಕಪ್ ಬೋರಾ ಸಕ್ಕರೆ, 1.5 ಕಪ್ಪಿನಷ್ಟು ಬೆಲ್ಲನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಇದು ಕೆನೆಯನ್ನ ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಂಡ್ರೆ ಲಿಕ್ವಿಡ್ ಆಗುತ್ತೆ. ಅದನ್ನ ಸ್ವಲ್ಪನೇ ಹಾಕ್ತಾ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂದ್ರೆ ನಾವು ಪೇಡ ಕಟ್ಟುವ ಹದಕ್ಕೆ ಬರಬೇಕು. ಸ್ವಲ್ಪ ಹಾಕಬೇಕು, ಮಿಕ್ಸ್ ಮಾಡಬೇಕು, ಸ್ವಲ್ಪ ಹಾಕಬೇಕು, ಮಿಕ್ಸ್ ಮಾಡಬೇಕು. ಪೇಡ ಕಟ್ಟುವ ಹದ ಬಂದ ನಂತರ 2 ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಡ್ರಿ. ಈ ಕಡೆಗೆ ಒಂದು ಮುಚ್ಚುಳಿಕೆಗೆ ತುಪ್ಪನ ಸವರಿ ಪಕ್ಕಕ್ಕೆ ಇಟ್ಕೊಡ್ರಿ. 20 ನಿಮಿಷದ ನಂತರ ನಮ್ಮ ಬ್ಯಾಟರ್ ಅನ್ನೋದು ಡ್ರೈ ಆಯ್ತು. ಸ್ವಲ್ಪ ಓಪನ್ ಮಾಡಿ ಆ ಮುಚ್ಚುಳಿಕೆಯಲ್ಲಿ ಹಾಕಿ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಟೈಟ್ ಆಗಿ ಒತ್ತರಿ. ನಂತರ ಉಲ್ಟಾ ಮಾಡಿಬಿಡ್ರಿ. ಈಸಿಯಾಗಿ ನಮ್ಮ ಪೇಡ ರೆಡಿ ಆಗಿಬಿಡ್ತೀರಿ. ಇಷ್ಟೇ ರೀ, ನಮ್ಮ ಪೇಡ ರೆಡಿ ಆಯ್ತು. ನೋಡಿದ್ರಲ್ವಾ ಯಾವ ರೀತಿ ಮಾಡ್ಬೇಕಂತ? ನೀವು ಕೂಡ ಮಾಡಿ. ಸಖತ್ತಾಗಿದೆ ಬಂಧುಗಳೇ. ಟೇಸ್ಟ್ ಅಂತೂ ನಂಬರ್ 1. ಟ್ರೈ ಮಾಡಿ. ರುಚಿಯಾದ ಪುಡಿಯಾದ ಶಾವಿಗೆ ಕೇಸರಿ ಬಾತ್. ಈ ಸ್ವೀಟನ್ನ ದಿಢೀರಾಗಿ ಎಲ್ಲಾ ಹಬ್ಬಕ್ಕೂ ಮಾಡ್ಕೋಬಹುದು. ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು 1 ಸ್ಪೂನ್ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಹಾಕೊಂಡು ಹೊಂಬಣ್ಣ ಪರವಾಗಿ ಫ್ರೈ ಮಾಡ್ಕೊಂಡು ಒಂದು ಬಟ್ಲಕ್ಕೆ ತಕ್ಕೊಂಡೆ. ಇದೇ ತುಪ್ಪದಲ್ಲಿ ಶಾವಿಗೆಯನ್ನು ಹಾಕೊಂಡು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿಕೊಂಡೆ. ಇದರಲ್ಲಿ ಕುದಿಯುವಂತ ನೀರು, 1 ಶಾವಿಗೆಗೆ 2 ನೀರನ್ನ ಹಾಕಬೇಕು. ಹಾಕಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ 2 ರಿಂದ 3 ನಿಮಿಷ ಕುದಿಸ್ಕೊಂಡು ಮುಚ್ಚಿಡ್ಬೇಕು. 3 ರಿಂದ 4 ನಿಮಿಷ ಆದ ನಂತರ ಶಾವಿಗೆಲ್ಲ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆವಾಗ ನಾವು ಶಾವಿಗೆ ಎಷ್ಟು ತಗೊಂಡಿರ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸಕ್ಕರೆಯನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ. ನಂತರ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳಿ. ಆಪ್ಷನಲ್ಲೂ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಈಗ 1-2 ನಿಮಿಷ ಮುಚ್ಚಿಡಿ. 2 ನಿಮಿಷದ ನಂತರ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ, ಏಲಕ್ಕಿ ಹಾಕಿ 1-2 ನಿಮಿಷ ಮುಚ್ಚಿಡಿ. 5 ನಿಮಿಷದ ನಂತರ ಸರ್ವ್ ಮಾಡ್ರಿ. ಆಗೋಯ್ತ್ರಿ, ಇಷ್ಟೇ ನಮ್ಮ ಸ್ವೀಟ್ ರೆಡಿ. ವೆಲ್ಕಮ್ ಫ್ರೆಂಡ್. ಪರ್ಫೆಕ್ಟ್ ವರಮಹಾಶೈಲಿ ಬರ್ಫಿ ಮಾಡಲಿಕ್ಕೆ ಒಂದು ಪ್ಯಾನ್ ನಲ್ಲಿ 1 ಚಮಚದಷ್ಟು ಬೆಣ್ಣೆ ಹಾಕೊಂಡು ಫ್ಲೇಮ್ ಅನ್ನ ಆನ್ ಮಾಡ್ಕೊಂಡೆ. 1 ಬಟ್ಲಷ್ಟು ವರಮಹಾಶೈಲಿ ಶಾವಿಗೆಯನ್ನು ಹಾಕೊಂಡು ಲೋ ಫ್ಲೇಮ್ ಮೇಲೆ ಹೊಂಬಣ್ಣ ಬರವಾಗಿ ಹುರ್ಕೊಂಡೆ. ಕಟ್ ಮಾಡಿರುವಂತಹ ಬಾದಾಮಿ ತುಂಡನ್ನು ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡೆ. 50 ರಿಂದ 60 ಗ್ರಾಮ್ನಷ್ಟು ಕೊಬ್ಬರಿ ತುರ್ಕೊಂಡಿದ್ರೆ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡೆ. ಅರ್ಧ ಕಪ್ಪಿನಷ್ಟು ಬೋರಾ ಸಕ್ಕರೆ, 1 ಕಪ್ಪಿಗೆ ಸ್ವಲ್ಪ ಕಮ್ಮಿ ಗಟ್ಟಿ ಹಾಲನ್ನ ಹಾಕೊಂಡು ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ ನಲ್ಲೇ. ಎಲ್ಲಿವರೆಗೆ ಮಿಕ್ಸ್ ಮಾಡ್ಬೇಕಂತಂದ್ರೆ ನಮ್ಮ ಪ್ಯಾನ್ ತಳ ಬಿಡಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡಬೇಕು. ಒಂದು ಗುಡ್ಬೇಕು, ಸರಿಯಾಗಿ ಅದು ಮುದ್ದೆ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡ್ರಿ, ನಾವು ಮಿಕ್ಸ್ ಮಾಡ್ತಾ ಇದು ಗಟ್ಟಿಗಾಗ್ತಾನೆ ಇದೆ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ತುಂಬಾ ಬೇಗನೆ ಆಗುತ್ತೆ ಇದು. ಇವಾಗ ಎಲ್ಲ ಒಂದು ಗುಡಿಸಿ ತೋರಿಸ್ತಾ ಇದ್ದೀನಿ. ಪ್ಯಾನ್ ತಳ ಬಿಡ್ತಾ ಇದೆ. ಪರ್ಫೆಕ್ಟ್ ಆಗಿದೆ ನಮ್ಮ ಬ್ಯಾಟ್ರಿ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ತಣ್ಣಗಾದ ನಂತರ ನಿಮ್ಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ರೆಡಿ ಮಾಡಿಬಿಟ್ರೆ ಆಯ್ತು ರೀ. ಇಷ್ಟೇ ರೀ, ಸಿಂಪಲ್. ನಮ್ಮ ಬರ್ಫಿ ರೆಡಿ ಆಯ್ತು. ಟ್ರೈ ಮಾಡಿ. ಮುಂದಿನ ಸ್ವೀಟ್ ಮಾಡೋಣ ಬನ್ನಿ. ತುಂಬಾ ದಿನಗಳವರೆಗೆ ನಮ್ಮ ರವಾ ಲಡ್ಡು ಮೆತ್ತಗೆ ಹೂವಿನಂಗೆ ಇರಬೇಕಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ 3/4 kg ಅಷ್ಟು ಸಕ್ಕರೆ ಹಾಕೊಂಡೆ. 1 ಗ್ಲಾಸ್ನಷ್ಟು ನೀರನ್ನು ಹಾಕೊಂಡು ಪಾಕ ಮಾಡ್ಲಿಕ್ಕಿಟ್ಟೆ. ಈ ಕಡೆಗೆ ದಪ್ಪ ತರದ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೊಂಡು 3/4 kg ಅಷ್ಟು ರವಾನ ಹಾಕೊಂಡು ನೀಟಾಗಿ ಹೊಂಬಣ್ಣ ಬರುವಾಗೆ ಹುರ್ಕೊಂಡು, ಕೊಬ್ಬರಿ ತುರಿಯನ್ನು ಹಾಕೊಂಡು ಘಮ ವಾಸನೆ ಬರುವಾಗೆ ಹುರ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು. ಇವಾಗ ನೋಡ್ರಿ, ಈ ಕಡೆಗೆ ಆಲ್ರೆಡಿ ನಮ್ಮ ಪಾಕನೇ ಬಂದಿದೆ. ಚೆಕ್ ಮಾಡ್ಕೊಳ್ಳೋಣ. ಒಂದೆಳೆ ಪಾಕ ಬಂದಾಯ್ತು. ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಹುರಿದಿರುವಂಥ ರವಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡಿ. ಸ್ವಲ್ಪ ಹೊತ್ತಿನ ನಂತರ ಅದು ಉಂಡೆ ಕಟ್ಟುವ ಹದಕ್ಕೆ ಬಂದ ನಂತರ
ಸ್ವಲ್ಪನೇ ಓಪನ್ ಮಾಡಿ ಕಟ್ಕೊಳ್ಳಿ. ಎಲ್ಲಾನು ಒಂದೇ ಸಾರಿ ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲಾನು ಒಂದೇ ಸಾರಿ ಓಪನ್ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಅದು ಡ್ರೈ ಆದ್ರೆ ಬೇಗನೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಲ್ಲ. ಇನ್ನೂ ಒಂದು 1/4% ಇದೆ ಅಂದಾಗ ಪೂರ್ತಿಯಾಗಿ ಓಪನ್ ಮಾಡ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ಉಂಡೆ ರೆಡಿ ಮಾಡಬಹುದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಬೇಗನೆ ಉಂಡೆನ ರೆಡಿ ಮಾಡಿದೀವಿ ಅಂತ. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತ? ಟ್ರೈ ಮಾಡಿ. ಮುಂದಿನ ಸ್ವೀಟ್ ಮಾಡೋಣ ಬನ್ನಿ. ಪುಡಿಯಾದ ಉದುರಾದ ರೈಸ್ ಕೇಸರಿಬಾತ್ ಮಾಡಲಿಕ್ಕೆ ಗ್ಯಾಸನ್ನು ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕೊಂಡೆ, ಬಾದಾಮಿ ಕಟ್ ಮಾಡಿದ್ದು ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು, ದ್ರಾಕ್ಷಿಯನ್ನು ಹಾಕೊಂಡು ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಗೋಲ್ಡನ್ ಬ್ರೌನ್ ಕಲರ್ ಆಗುವಾಗೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಂಡೆ. ಅದರಲ್ಲಿ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೋ, ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1/4 ಕಪ್ಪಿನಷ್ಟು ನೀರನ್ನು ಹಾಕೊಂಡೆ. ನೀಟಾಗಿದೆ, ಚೆನ್ನಾಗಿ ಕರಗಬೇಕು, ಕೈ ಬಿಡದೆ ಕರಗಿಸ್ತಾನೆ ಇರಬೇಕು ನಾವು. ಈ ಶುಗರ್ ಸಿರಪ್ ಕರಗಿದ ನಂತರ ಅದರಲ್ಲಿ ಏಲಕ್ಕಿ, ಫುಡ್ ಕಲರ್ ಅನ್ನು ಹಾಕೊಂಡೆ. ಫುಡ್ ಕಲರ್ ಆಪ್ಷನಲ್ ಬಂಧುಗಳೇ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಅದರಲ್ಲಿ ನೋಡ್ರಿ ಚೆನ್ನಾಗಿ ಥಿಕ್ ಆಯ್ತು ನಮ್ದು ಸಕ್ಕರೆ ಎಲ್ಲ ಕರಗಿ ಗಟ್ಟಿ ಅಂಶ ಬಂತು ಅಂದಾಗ ಅದರಲ್ಲಿ 3 ಕಪ್ಪಿನಷ್ಟು ರೈಸನ್ನು ಹಾಕಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಮ್ಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ತಳ ಬಿಡ್ತಾ ಇರಬೇಕು, ಉದುರಾಗ್ಬೇಕು. ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಮುಚ್ಚಿಟ್ರೆ ಆಗೋಯ್ತ್ರಿ. ಇಷ್ಟೇ ರೀ ನಮ್ಮ ರೈಸ್ ಕೇಸರಿಬಾತ್ ರೆಡಿ. ಬನ್ನಿ ಮುಂದಿನ ಸ್ವೀಟ್ ಮಾಡೋಣ. ಹಾಲು, ಕೆನೆ, ನೀರು, ಕೋವಾ, ಕ್ರೀಮ್, ಬೆಲ್ಲ, ಗ್ಯಾಸ್ ಬಳಸದೆ 6 ನಿಮಿಷದಲ್ಲಿ 6 ಸಾಮಗ್ರಿಯಿಂದ ರುಚಿಯಾಗಿರುವಂತಹ ಸ್ವೀಟ್ ಮಾಡ್ಲಿಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಬೋರಾ ಸಕ್ಕರೆ, ಒಂದಿಷ್ಟು ಕಸಕಸಿ, ಒಂದಿಷ್ಟು ಏಲಕ್ಕಿ, ಒಂದಿಷ್ಟು ಕೊಬ್ಬರಿ ತುಂಡು, 1 ಕಪ್ ಕೊಬ್ಬರಿ ತುರಿಯನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕೊಂಡು 1 ನಿಮಿಷ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸಕ್ಕರೆ ಬೆಣ್ಣೆಯಲ್ಲಿ ಕರಗಿ ನೀರಾಗುತ್ತೆ. ಇವಾಗ ಕಂಪ್ಲೀಟ್ ಆಗಿ ನೋಡ್ರಿ ನಮ್ದು ನೀರಾಯ್ತು. ಇಷ್ಟು ನೀರಿರಬೇಕು. ಇದರಲ್ಲಿ 1 ಕಪ್ಪಿನಷ್ಟು ಹುರಗಡ್ಲೆ ಪುಡಿಯನ್ನು ಹಾಕೊಂಡು ನೀಟಾಗಿ 1-2 ನಿಮಿಷ ತಗೊಳುತ್ತೆ ನಿಮಗೆ ಸೆಟ್ ಆಗ್ಲಿಕ್ಕೆ ಬ್ಯಾಟ್ರಿದು. 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂತ ಸ್ವೀಟ್ ಮಾಡ್ಲಿಕ್ಕೆ ಬ್ಯಾಟರ್ ರೆಡಿ ಆಗುತ್ತೆ. ಈಗ ನೋಡ್ರಿ ನಮ್ಮ ಬ್ಯಾಟರ್ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಇದನ್ನೆಲ್ಲ ಗುಡಿಸ್ಕೊಂಡು ಸ್ವಲ್ಪ ದಪ್ಪ ಗಾತ್ರದಲ್ಲಿ ನಾನು ತಟ್ಕೊಂತಾ ಇದ್ದೀನಿ. ಸ್ವಲ್ಪ ದಪ್ಪಗಿನೇ ತಟ್ಕೊಂಡು ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ನಾವು ಕಟ್ ಮಾಡಿಕೊಂಡು ಕೊಬ್ಬರಿ ತುರಿಯಲ್ಲಿ ಎಲ್ಲ ಕಡೆಗೆ ನಾವು ಹೀಗೆ ಮೇಲೆ ಕೆಳಗೆ ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಆಯ್ತು ಬಂದ್ರೆ ನಮ್ಮ ಸ್ವೀಟ್ ರೆಡಿ. ಟ್ರೈ ಮಾಡಿ. 7 ಸ್ವೀಟನ್ನು ಯಾವ ರೀತಿ ಮಾಡೋದಂತ ನೋಡಿದ್ರಲ್ವಾ, ಅರ್ಥ ಆಯ್ತಲ್ವಾ. ಇದು 8ನೇ ಸ್ವೀಟು. ಪಾಕ ಇಲ್ಲದೆ ಬಾಯಲ್ಲಿಟ್ರೆ ಕರಿಗೆ ಹೋಗುವಂತ ಮೆತ್ತನೆಯ ರವಾ ಲಡ್ಡುವನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲಾ ವಿಡಿಯೋನು ಸ್ಕಿಪ್ ಮಾಡಿದೆ ನೋಡಿ. ಗ್ಯಾಸ್ ಹಚ್ಚಿ ಒಂದು ದಪ್ಪ ತರದ ಪಾತ್ರೆಯನ್ನ ಇಟ್ಕೊಂಡೆ. ಅದರಲ್ಲಿ ತುಪ್ಪ ಹಾಕೊಂಡೆ. 3/4 kg ಅಷ್ಟು ಚಿರೋಟಿ ರವೆ ಹಾಕೊಂಡು ಹೊಂಬಣ್ಣ ಬರುವಾಗೆ ಘಮ ವಾಸನೆ ಬರುವಾಗೆ ಹುರ್ಕೊಂಡು 1 ಗಿಟ್ಗ ಒಣ ಕೊಬ್ಬರಿ ತುರಿಯನ್ನ ಹಾಕೊಂಡು ನೀಟಾಗಿ 2-3 ನಿಮಿಷ ಹುರ್ಕೊಂಡು 2.5 ಕಪ್ಪಿನಷ್ಟು ಇಡೀ ಸಕ್ಕರೆಯನ್ನು ಹಾಕೊಂಡು ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಲಿ 3-4 ನಿಮಿಷ ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡು ಬ್ಯಾಚ್ ಬೈ ಬ್ಯಾಚ್ 1 ಕಪ್ ಹಾಲನ್ನ ನಿಧಾನವಾಗಿ ಸ್ವಲ್ಪನೇ ಹಾಕ್ತಾ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡ್ರಿ ಹೀಗಿರ್ಬೇಕು ನಮ್ಮ ಕನ್ಸಿಸ್ಟೆಂಟಿ. ಇವಾಗ ಪರ್ಫೆಕ್ಟ್ ಆಗಿದೆ. ಮುಚ್ಚಿ ಇಟ್ಟು ಸ್ವಲ್ಪ ಹೊತ್ತಿನ ನಂತರ ನೋಡ್ರಿ ನಾವು ಉಂಡೆಯನ್ನ ಕಟ್ಟಿದ್ರೆ ಆಯ್ತು. ಈಸಿಯಾಗಿ ನಾವು ಎಲ್ಲಾ ಸ್ವೀಟನ್ನ ಮಾಡ್ಕೋಬಹುದು. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಟ್ರೈ ಮಾಡ್ರಿ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.